ಬಗ್ಗೆ ಹೇಳ್ತೀರಿ, ಮಾತಾಡ್ತೀರಿ, ಎಕ್ಸ್ಪೀರಿಯನ್ಸ್. ಸರ್ ನಿಮ್ಮ ಗೆಟಪ್ ಬಗ್ಗೆ ಹೇಳಿ ಸರ್, ಹೇರ್ ಸ್ಟೈಲ್ ಬಗ್ಗೆ ಹೇಳಿ ಸರ್. ಈ ಒಂದು ಲುಕ್ ನಮಗೆ ಸಖತ್ ಕಿಕ್ ಕೊಡ್ತಾ ಇದೆ. ಲುಕ್ ನೋಡಿ ಹೇಗಿದೆ ಅಂತ, ಅದ್ಭುತವಾಗಿದೆ. ಲುಕ್ ಬಗ್ಗೆ ಹೇಳಿ ಫಸ್ಟ್ ಆಫ್ ಆಲ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸ್ವಲ್ಪ ನಿದ್ದೆ ಇಲ್ಲದೆ ಬಂದಿದ್ದೀನಿ. ನೈಟ್ ಶೂಟಿಂಗ್ ಇತ್ತು ಮಂಗಳೂರಲ್ಲಿ. ಬೆಳಿಗ್ಗೆ ಎದ್ದು ಇಲ್ಲಿಗೆ ಬಂದೆ, ಮತ್ತೆ ನೈಟ್ ಶೂಟ್ ಇದೆ, ಅಲ್ಲಿಗೆ ಓಡಬೇಕು. ಈ ಸಿನಿಮಾದಲ್ಲಿ ಒಬ್ಬ ಶೋಷಕ ವರ್ಗದಲ್ಲಿರುವಂತಹ ಒಬ್ಬ ಅಧಿಕಾರವನ್ನ ಎಂಜಾಯ್ ಮಾಡುವಂತ, ಅದಕ್ಕೆ ಯಾವ ಎಕ್ಸ್ಟೆನ್ಷನ್ ಕೂಡ ಹೋಗುವಂತ ಒಬ್ಬ ವ್ಯಕ್ತಿಯ ಪಾತ್ರ. ನಾವೆಲ್ಲರೂ ಕೂಡ ಅದೇ ಎಲ್ಲೋ ಒಂದು ಕಡೆ. ಅಂಡ್ ಜಡೇಶ್ ಅವರು ಹೇಳಿದ್ರು ಈ ಪಾತ್ರ ಕೂದ್ಲಿರುತ್ತೆ ಅಂತ. ನಾನು ಹೇಳಿದ್ರೆ ನಿಜವಾಗ್ಲೂ ಬೇಕಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಸರ್, ಹಂಗೆ ಕಾಣಿಸ್ಬೇಕಾದ್ರೆ ದಯವಿಟ್ಟು ನಾನು ಕೆಲವರು ಆರ್ಟಿಸ್ಟ್ ಹೇಳ್ತೀನಿ ನಿಮಗೆ, ಅಂದ್ರೆ ದಯವಿಟ್ಟು ಅವರಿಂದ ತಗೊಂಬರೋಣ, ಇಲ್ಲಾಂದ್ರೆ ನಾನು ಆಕ್ಟ್ ಮಾಡ್ತಾ ಇರ್ತೀನಿ, ವಿಕ್ ಇನ್ನೊಂದ್ ಕಡೆ ಇರುತ್ತೆ, ಸೊ ಅದು ಬೇಡ, ನಾನು ವಿಕ್ ಒಟ್ಟಿಗೆ ಆಕ್ಟ್ ಮಾಡಬೇಕು, ಆ ತರದ ಆರ್ಟಿಸ್ಟ್ ಇದ್ರೆ ಓಕೆ ಅಂತ. ಅದಕ್ಕೆ ಆಮೇಲೆ ಆ ತರದ ಆರ್ಟಿಸ್ಟ್ ಅವ್ರ ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ರು. ಬಟ್ ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನ್ಸುತ್ತೆ. ಅಂಡ್ ಈ ಪಾತ್ರಕ್ಕೆ ಆ ಕೂದಲು ಅಗತ್ಯ ಇತ್ತು ಅಂತಾನು ಅನ್ಸುತ್ತೆ. ಸೊ ಇದು ಆ ವಿಗ್ಗಿನ ಸ್ಟೋರಿ ಅಷ್ಟೇ ಅಲ್ವಾ ಕೇಳಿದ್ದೆ? ಹಾ, ಎರಡನೇ ಪ್ರಶ್ನೆ ಇದೆಯಲ್ಲ. ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಡೇಶ್ ಅವರು. ಅಂದ್ರೆ ನಾನು ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಬೇಕು, ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಬೇಕು. ಯಾಕಂದ್ರೆ ನಾವೆಲ್ಲ ನಿರ್ದೇಶಕರು, ನಮಗ್ ಗೊತ್ತು ಎಷ್ಟು ಕಷ್ಟ ಅಂತ. ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ, ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರ್ಬೇಕಾ ಅಂತ ಕೇಳ್ತೀವಿ, ಪ್ರಮೋಷನ್ ಬೈಕೊಂಡು ಬರ್ತೀವಿ. ಬಟ್ ನಿರ್ದೇಶಕ ಹಾಗಲ್ಲ, ಅವನು ಫಸ್ಟ್ ಇಂದ ಲಾಸ್ಟ್ ತನಕ ನಿಲ್ಬೇಕು. ಸೊ ನಾನು ಜಡೇಶ್ ಅವ್ರು ಗೆಲ್ಬೇಕು ಅಂತ ಯಾವತ್ತೂ ಭಾವಿಸಿದ್ದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು, ಯಾಕಂದ್ರೆ ಅವ್ರು ಡಿಸರ್ವ್ ಮಾಡ್ತಾರೆ. ಹಾಗಾಗಿ ನಾನು ಹೇಳಿದೆ ಈ ಸಿನಿಮಾ ನಾನು ಮಾಡಿದ್ರೆ ನಿಮ್ಗೋಸ್ಕರ ಮಾಡ್ತೀನಿ, ಯಾಕಂದ್ರೆ ನೀವು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂದ್ರೆ ಏನಾಗುತ್ತೆ, ಕೆಲವು ಸಲ ನೆಗೆಟಿವ್ ರೋಲ್ ಮಾಡಿದಾಗ ಅದು ಬರೀ ಪ್ರಮೋಷನ್ ಮಾತ್ರ ಸೀಮಿತ ಆಗುತ್ತೆ. ಬಟ್ ಇದ್ರಲ್ಲಿ ಆ ತರ ಇರ್ಲಿಲ್ಲ. ಈ ಪಾತ್ರಕ್ಕೆ ಬಹಳ ಒಂದು ಅಸ್ಮಿತೆ ಇದೆ. ಅಂದ್ರೆ ಅವನಿಂದನೂ ಕತೆ ಮುಂದುವರಿಯುತ್ತೆ. ಸೊ ಎಲ್ಲಾ ಪಾತ್ರದ ತರ ಈ ಪಾತ್ರನೂ ಬಹಳ ಇಂಪಾರ್ಟೆಂಟ್.